ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ನಾವು ಇವತ್ತು ಮಂತ್ರಾಲಯಕ್ಕೆ ಹೋಗ್ತಿದ್ವಿ. ಇವಾಗ ಟೈಮ್ ಬಂದು 8:30 ಆಗಿದೆ. 9:30ಗೆ ನಾವು ಬಸ್ ಬುಕ್ ಮಾಡಿದ್ವಿ. ಟ್ರೈನ್ಗೆ ಬುಕ್ ಮಾಡೋಣ ಅಂದ್ಕೊಂಡ್ವಿ. ಟ್ರೈನ್ಗೆ ನಮಗೆ ಟಿಕೆಟ್ ಎಲ್ಲ ಸಿಗ್ಲಿಲ್ಲ, ಎಲ್ಲ ಫುಲ್ ಆಗಿಬಿಟ್ಟಿದೆ. ಸೊ ಇನ್ನು 15 ಡೇಸ್ವರೆಗೂ ಫುಲ್ ಬುಕ್ ಆಗಿರೋದ್ರಿಂದ ಬಸ್ಸಲ್ಲೇ ಹೋಗೋಣ ಅಂತ ಹೇಳಿ ಹೋಗ್ತಿದ್ವಿ. ಕಾರಂತೂ ಅಷ್ಟು ದೂರ ಡ್ರೈವ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರು. ಸಂಜು ತುಂಬ ಸುಸ್ತಾಗುತ್ತೆ ಅಂತ, ತುಂಬ ಲಾಂಗ್ ಜರ್ನಿ ಆಗುತ್ತಲ್ವಾ, ತುಂಬ ಟಯರ್ಡ್ ಆಗ್ತಾರೆ ಒಬ್ಬರೇ ಓಡಿಸೋದ್ರಿಂದ ಅಂತ ಹೇಳಿ ಬಸ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಿದ್ದೀವಿ. ಇವಾಗ ಹೊರಡಬೇಕು. ಕ್ಯಾಬ್ ಬುಕ್ ಮಾಡಿದ್ದಾರೆ. ಕ್ಯಾಬ್ ಬರೋ ಟೈಮ್ ಆಯಿತು. ಮಳೆ ಬೇರೆ ಬರ್ತಿದೆ. ಮಳೆ ನಿಂತ ಮೇಲೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಬೇಕು. 1 ಅವರ್ ಬೇಗ ಹೋಗೋಣ ಅಂತ ಹೇಳಿ 1 ಅವರ್ ಬೇಗನೆ ರೆಡಿ ಆಗಿದ್ದೀವಿ. ಯಾಕಂದರೆ ಬಸ್ಸೆಲ್ಲ ನಮಗೆ ಮಿಸ್ ಆಗಿಬಿಟ್ರೆ ಅಕಸ್ಮಾತ್, ಅಂದರೆ ಬುಕ್ ಮಾಡಿದ್ದೀವಿ ಅಂದರೂ ಮಿಸ್ ಆಗ್ಬೋದಲ್ವಾ, ಅದಕ್ಕೆ. ಹಾಗೆ ಮಂತ್ರಾಲಯದಲ್ಲಿ ಟೆಂಪಲ್ ಎಲ್ಲ ಹೇಗಿದೆ ಅನ್ನೋದನ್ನ ನಾನು ನಿಮ್ಮ ಹತ್ರ ಆದಷ್ಟು ಶೇರ್ ಮಾಡ್ತೀನಿ. ಅಲ್ಲೆಲ್ಲ ಹೇಗಿರುತ್ತೆ ಅಂತ ಹೇಳಿ. ಯಾರಾದರೂ ನೋಡಿಲ್ಲ ಅಂತ ಅಂದರೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಹೊರಡೋಣ. ಕ್ಯಾಬ್ ಬುಕ್ ಮಾಡಿದ್ದಾರೆ ಸಂಜು. ಟೈಮ್ ಆಯಿತು, ಆಚೆ ವೆಯ್ಟ್ ಮಾಡ್ತಿದ್ದಾರೆ. ಬನ್ನಿ ಹೊರಡೋಣ. ನಿಮ್ಮನ್ನು ನನ್ನ ಜೊತೆ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗ್ತೀನಿ. ಮಂತ್ರಾಲಯ ಹೇಗಿರುತ್ತೆ, ಏನು ಎತ್ತ ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ಆದಷ್ಟು ಮಂತ್ರಾಲಯಕ್ಕೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿರೋರಿಗೆ ನಾವು ಹೇಗೆ ಪ್ಲ್ಯಾನ್ ಮಾಡಿದ್ವಿ ಅದೆಲ್ಲ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ಇವಾಗ ಹೊರಡೋಣ. ಹಾಯ್ ಮಾಡು. ಬಾಯ್. ಸಂಜು ಹಾಯ್ ಮಾಡು. ಅಲ್ಲೆಲ್ಲಿ ಕುತ್ಕೊಳ್ತೀಯಾ? ಫ್ರೆಂಡ್ಸ್, ಇವಾಗ ನಾವು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಇನ್ನೇನು ಒಂದು 5 ಮಿನಿಟ್ಸಲ್ಲಿ ಬಸ್ ಬರುತ್ತೆ ಅಂತ ಹೇಳಿದ್ದಾರೆ. ಅವರು ಬರ್ತಿದ್ದಾಗೇ ನಮಗೆ ಕಾಲ್ ಮಾಡ್ತಾರೆ, ನಾವು ಬಂದಿದ್ದೀವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ. ನಮಗೋಸ್ಕರ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡ್ತಾರೆ ಅಷ್ಟೇ. ಆಮೇಲೆ ಹೊರಟೋಗ್ತಾರೆ. ಅದಕ್ಕೆ ನಾವೇ ಫಸ್ಟ್ ಬೇಗ ಬಂದು ಕೂತ್ಕೊಳ್ಬೇಕು. ನೋಡಿ, ಬಸ್ ನಾವು ಬುಕ್ ಮಾಡಿರೋದು ಇದೇ ಬಸ್ಸು, ಸ್ಲೀಪರ್ ಕೋಚ್ ಬಸ್ಸು. ತುಂಬ ಲಾಂಗ್ ಜರ್ನಿ ಆಗಿರೋದ್ರಿಂದ ನಾವು ಸ್ಲೀಪರ್ ಕೋಚ್ ಬಸ್ನ ನಾವು ಬುಕ್ ಮಾಡಿದ್ದೀವಿ. ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಆರಾಮಾಗಿ ಹೋಗ್ಬೋದು. ನಾವು ಟ್ರಾವೆಲ್ ಮಾಡ್ತಿದ್ದೀವಿ ಅಂತ ಅನಿಸೋದೇ ಇಲ್ಲ. ಹಾಗೆ ನಮಗೆ ಟಯರ್ಡ್ ಕೂಡ ಆಗೋದಿಲ್ಲ. ಅಷ್ಟು ಆರಾಮಾಗಿ ಹೋಗ್ಬೋದು. ನೋಡಿ, ನಮಗೆ ಬೆಡ್ ಇರುತ್ತೆ, ಹಾಗೆ 2 ಪಿಲ್ಲೋ ಎಲ್ಲ ಕೊಟ್ಟಿರ್ತಾರೆ. ತುಂಬ ಆರಾಮಾಗಿ ಮಲ್ಕೊಂಡೆಲ್ಲ ಹೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ ಟ್ರಾವೆಲ್ ಮಾಡೋದಕ್ಕೆಲ್ಲ. ಈ ರೀತಿ ತುಂಬ ಲಾಂಗ್ ಜರ್ನಿ ಆಗಲ್ಲ ಅನ್ನೋರು ಈ ಥರ ಸ್ಲೀಪರ್ ಕೋಚ್ ಬಸ್ನ ಮಾಡ್ಕೊಂಡು ಹೋಗೋದು ತುಂಬಾ ಒಳ್ಳೆಯದು. ನೀವೇನಾದರೂ ಬಜೆಟಲ್ಲಿ ಪ್ಲ್ಯಾನ್ ಮಾಡ್ತಿದ್ದೀವಿ, ನಮಗೆ ಕಡಿಮೆ ದುಡ್ಡಲ್ಲಿ ಹೋಗ್ಬಿಟ್ಟು ಬರಬೇಕು ಅಷ್ಟು ದೂರ ಅಂತ ಏನಾದರೂ ಪ್ಲ್ಯಾನ್ ಮಾಡಿದರೆ ನೀವು ಟ್ರೈನಲ್ಲಿ ಹೋಗೋದು ತುಂಬಾ ಬೆಸ್ಟು. ಆದರೆ ಟ್ರೈನಲ್ಲಿ ಹೋಗಬೇಕು ಅಂದರೆ ಒಂದು 20 ಡೇಸ್ ಮುಂಚೆನೇ ನೀವು ಟ್ರೈನ್ ಟಿಕೆಟ್ನ ಬುಕ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಯಾಕಂದರೆ ನೀವು ತಕ್ಷಣ ನಾಳೆನೇ ಹೊರಡಬೇಕು, ನಾವು ಇವತ್ತು ಬುಕ್ ಮಾಡೋಣ ಅಂದರೆ ಖಂಡಿತ ಸಿಗೋಲ್ಲ. ತುಂಬಾ ರಶ್ ಇರುತ್ತೆ ಅಲ್ಲೆಲ್ಲ ಮಂತ್ರಾಲಯ. ಡೈಲಿ ತುಂಬ ಜನ ಬರ್ತಾನೆ ಇರ್ತಾರೆ. ಸೊ ನೀವೇನಾದರೂ ಹೋಗಬೇಕು, ನಾವು ಕಡಿಮೆ ಬಜೆಟಲ್ಲಿ ಹೋಗಬೇಕು ಅಂದರೆ ನೀವು ಒಂದು 20 ಡೇಸ್ ಮುಂಚೆನೇ ಬುಕ್ ಮಾಡ್ಕೊಳ್ಳಿ. ನೋಡಿ, ನಾವು ಸ್ಲೀಪರ್ ಕೋಚ್ ಬಸ್ನ ನಾವು ಹೋಗೋದು ನಾಳೆ ಅನ್ನೋ ರೀತಿ ಬುಕ್ ಮಾಡ್ಕೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು. ನಮಗಂತೂ ಹೋದಂಗೆ ಅನಿಸ್ಲಿಲ್ಲ. 2 ಸೈಡು ನಾವು ಬಸ್ನೇ ಬುಕ್ ಮಾಡಿದ್ವಿ. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಷ್ಟೇ ಸ್ಲೀಪರ್ ಕೋಚ್ ಬಸ್ ಮಾಡೋದ್ರಿಂದ. ಆರಾಮಾಗಿ ಮಲ್ಕೊಂಡೇ ಹೋದ್ವಿ. ಚಿನ್ನು ಅಂತೂ ತುಂಬಾ ಎಂಜಾಯ್ ಮಾಡ್ದೆ. ನೀವೇ ನೋಡ್ತಿರ್ಬೋದು ಅವ್ನು ಎಷ್ಟು ಎಂಜಾಯ್ ಮಾಡ್ತಿದ್ದಾನೆ ಅಂತ. ರೋಡ್ ಉದ್ದಕ್ಕೂ ಬಸ್ಗಳು ಬರೋದನ್ನೆಲ್ಲ ನೋಡ್ತಿದ್ದ.
ಮಲ್ಕೊಂಡು ಬಾರೋ ಅಂತ ಕರೆದ್ರೂ ಅವನು ಬರೋ ವೆಹಿಕಲ್ಸ್ನೆಲ್ಲ ಮಲ್ಕೊಂಡು ನೋಡ್ಕೊಂಡು ಬರ್ತಿದ್ದ. ಚೆನ್ನಾಗಿದೆ, ನಾವು ಕಾರಲ್ಲಿ ಹೋಗೋದು ಬೇಡ, ಇನ್ಮೇಲೆ ಯಾವಾಗಲೂ ಇದರಲ್ಲೇ ಹೋಗೋಣ ಅಂತೆಲ್ಲ ಹೇಳ್ತಿದ್ದ. ತುಂಬಾ ಚೆನ್ನಾಗಿರುತ್ತೆ ಜರ್ನಿ. ಯಾರಾದರೂ ಹೋಗಬೇಕು ತಕ್ಷಣ ಹೋಗ್ಬಿಟ್ಟು ಬರಬೇಕು ಅನ್ನೋರು ಏನಾದ್ರು ಇದ್ದರೆ ಸ್ಲೀಪರ್ ಕೋಚ್ ಬಸ್ನ ಆರಾಮಾಗಿ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದಿರುತ್ತೆ. ಹಾಗೆ ನೀವು ಬಜೆಟಲ್ಲಿ ಏನಾದರೂ ಪ್ಲ್ಯಾನ್ ಮಾಡಿದರೆ ಮುಂಚಿತವಾಗಿ ರೂಮ್ನ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋದು ಒಳ್ಳೆಯದು. ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರಿಂದ ಆನ್ಲೈನಲ್ಲಿ ಬುಕ್ ಮಾಡಿರಲಿಲ್ಲ. ಫ್ರೆಂಡ್ಸ್, ಇವಾಗ ನಾವು ಮಂತ್ರಾಲಯ ರೀಚ್ ಆದ್ವಿ. ಇವಾಗ ಹೋಗಿ ರೂಮ್ ಬುಕ್ ಮಾಡಬೇಕು. ಸೊ ನಾವು ಆನ್ಲೈನಲ್ಲಿ ಮಾಡಿಲ್ಲದೆ ಇರೋದ್ರಿಂದ ಇವಾಗ ಹೋಗಿ ರೂಮ್ ನೋಡ್ತಿದ್ದೀವಿ. ರೂಮ್ ಅಂತೂ ಬೇಜಾನ್ ಸಿಗುತ್ತೆ, ಆದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಷ್ಟೇ. ಹಲೋ ಫ್ರೆಂಡ್ಸ್, ಮಂತ್ರಾಲಯಕ್ಕೆ ರೀಚ್ ಆದ್ವಿ. ಇವಾಗ ರೂಮಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಟೆಂಪಲ್ ಹತ್ರ ಹೋಗ್ತಿದ್ದೀವಿ. ಚಿನ್ನೂ ರೆಡಿ ಆಗ್ತಿದ್ದಾನೆ ನೋಡಿ. ನಮ್ಮದು ಎಲ್ಲ ರೆಡಿ ಆಯಿತು. ಇವಾಗ ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು. ಇವಾಗಲೇ 8 ಗಂಟೆ ಆಗಿದೆ. ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀವಿ. ಆದಷ್ಟು ನಿಮಗೆ ಅಲ್ಲಿ ವಿಡಿಯೋ ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಯಾರೆಲ್ಲ ಒಂದ್ಸಲ ನೋಡಿಲ್ಲ, ಸೊ ನೀವು ಬಂದು ಒಂದ್ಸಲ ಮಂತ್ರಾಲಯನ ನೋಡಿ ಬನ್ನಿ. ಇವಾಗ ಹೊರಡೋಣ. ಓಕೆ ಫ್ರೆಂಡ್ಸ್, ನೀವು ಮಂತ್ರಾಲಯಕ್ಕೆ ಬರಬೇಕಾದ್ರೆ ಆದಷ್ಟು ಟ್ರೆಡಿಷನಲ್ ಡ್ರೆಸ್ನ ತರೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಇಲ್ಲಿ ಟ್ರೆಡಿಷನಲ್ ಡ್ರೆಸ್ನೇ ಹಾಕ್ಕೊಂಡು ಹೋಗ್ಬೇಕಿರುತ್ತೆ. ಇಲ್ಲಾಂದರೆ ಟೆಂಪಲ್ ಒಳಗಡೆ ಹೋಗ್ಬೇಕಾದ್ರೆ ಟ್ರೆಡಿಷನಲ್ ಡ್ರೆಸ್ ಹಾಕ್ಕೊಂಡು ಬನ್ನಿ ಅಂತಲೇ ಅವ್ರು ಹೇಳ್ತಿರ್ತಾರೆ. ಸೊ ಅದಕ್ಕೆ ನಾನು ಸ್ಯಾರಿ ಹಾಗೆ ಸಂಜುಗೆ ಪಂಚೆ ಎಲ್ಲ ತಂದಿದ್ದೆ ನಾನು. ಸೊ ನಿಮಗೂ ಗೊತ್ತಿರಲಿ ಅಂತ ಹೇಳಿಬಿಟ್ಟು, ಗೊತ್ತಿಲ್ಲದೆ ಇದ್ದವ್ರಿಗೆ ಗೊತ್ತಿರಲಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಬರಬೇಕಾದ್ರೆ ಆದಷ್ಟು ಟ್ರೆಡಿಷನಲ್ ಡ್ರೆಸ್ಸಲ್ಲಿ ಬರೋದಕ್ಕೆ ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ಇದೇ ಮಂತ್ರಾಲಯ. ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಎಲ್ಲೂ ನೋಡಿದ್ರು ರಾಯರದು ಮೂರ್ತಿಗಳಿರ್ಬೋದು, ಕೃಷ್ಣನ ಮೂರ್ತಿ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ತುಂಬ ಡಿಫ್ರೆಂಟ್ ಆಗಿದೆ ಮಂತ್ರಾಲಯ, ಬೇರೆ ಟೆಂಪಲ್ ಥರ ಅಲ್ಲ. ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಹಾಗೆ ನೀವು ಮಂತ್ರಾಲಯಕ್ಕೆ ಬಂದಾಗ ಫಸ್ಟು ಇಲ್ಲಿನ ಗ್ರಾಮ ದೇವತೆ ಏನು ಮಂಚಾಲಮ್ಮ ಇದ್ದಾರೆ, ಆ ದೇವಿಗೆ ಫಸ್ಟು ಪೂಜೆ ಮಾಡಿಸ್ಕೊಂಡು ಆಮೇಲೆ ನೀವು ರಾಯರನ್ನ ಹೋಗಿ ನೋಡಬೇಕಿರುತ್ತೆ. ಮಂತ್ರಾಲಯದಲ್ಲಂತೂ ತುಂಬಾ ಬಿಸಿಲಿತ್ತು. ನಾವು ಬೆಳಿಗ್ಗೆ 8 ಗಂಟೆಗೆ ದೇವಸ್ಥಾನದ ಹತ್ರ ಇದ್ವಿ. 8 ಗಂಟೆಗೆ ನೋಡಿ ಎಷ್ಟೊಂದು ಬಿಸಿಲಿದೆ ಅಂತ. ತುಂಬ ಅಂದರೆ ತುಂಬಾ ಬಿಸಿಲಿತ್ತು. ನಾನು ಅಂದ್ಕೊಂಡಿದ್ದೆ ಬೆಂಗಳೂರಲ್ಲಿದ್ದಾಗ ತುಂಬ ಮಳೆ ಇರುತ್ತೇನೋ ಅಲ್ಲಿ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದಾಗಲೇ ಗೊತ್ತಾಯಿತು, ಇಲ್ಲಿ ಬೆಳಿಗ್ಗೆ 7 ಗಂಟೆಗೆ ತುಂಬಾ ಬಿಸಿಲಿತ್ತು. ಇವಾಗ ನಾವು ಟೆಂಪಲ್ ಹತ್ರ 8 ಗಂಟೆಗೆ ಹೋಗ್ತಿದ್ದೀವಿ, ಆದರೆ ತುಂಬಾ ಬಿಸಿಲಿದೆ ನೋಡಿ. ಕಾಲೆಲ್ಲ ಬೆಳಿಗ್ಗೆ 8 ಗಂಟೆ ಬಿಸಿಲಿಗೆ ತುಂಬಾ ಸುಡ್ತಿತ್ತು ನೋಡಿ. ಫ್ರೆಂಡ್ಸ್, ಮಂತ್ರಾಲಯನ ಆದಷ್ಟು ನಾನು ಎಷ್ಟು ಸಾಧ್ಯನೋ ಅಷ್ಟು ಕ್ಲಿಯರಾಗಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಏನೇ ಆದರೂ ಇಲ್ಲಿ ಬಂದು ನೋಡಿದ್ರೇ ನಮಗೆ ಅಲ್ಲಿನ ದೇವಸ್ಥಾನ ಎಲ್ಲ ಹೇಗಿದೆ ಅನ್ನೋದನ್ನು ಕಣ್ಣು ತುಂಬ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ವಿಡಿಯೋದಲ್ಲೆಲ್ಲ ನೋಡಿದ್ರೆ ಎಷ್ಟೇ ನೋಡಿದ್ರು ರಿಯಲಾಗಿ ನೋಡಿದಾಗೆ ಅನಿಸಲ್ಲ. ಸೊ ನೀವು ಒಂದ್ಸಲ ಬನ್ನಿ. ಯಾವಾಗಲಾದರೂ ನೋಡಬೇಕು ಅಂತ ಅನಿಸಿದಾಗ ವೀಕೆಂಡ್ ಟೈಮಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಇಂಥ ಜಾಗಕ್ಕೆಲ್ಲ ಬಂದರೆ ಮನಸ್ಸಿಗೂ ಸ್ವಲ್ಪ ತೃಪ್ತಿ ಅನ್ನೋದಿರುತ್ತೆ ಮತ್ತು ನೆಮ್ಮದಿ ಅನ್ನೋದಿರುತ್ತೆ. ಸೊ ಇವಾಗ ನಾವು ಫಸ್ಟು ಮಂಚಾಲಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಿದ್ದೀವಿ. ಇದೇ ಮಂಚಾಲಮ್ಮ ತಾಯಿ ದೇವಸ್ಥಾನ. ರಾಯರನ್ನ ನೋಡೋದಕ್ಕಿಂತ ಮುಂಚೆ ನೀವು ಮಂಚಾಲಮ್ಮ ತಾಯಿ ದೇವರ ದರ್ಶನ ಮಾಡಿಕೊಂಡೇ ನೀವು ರಾಯರನ್ನ ನೋಡಬೇಕು. ಇಲ್ಲ ಅಂತ ಅಂದರೆ ನಿಮ್ಮ ಒಂದು ಕೋರಿಕೆ ನೆರವೇರಲ್ಲ ಅಂತ ಹೇಳ್ತಾರೆ. ಸೊ ಫಸ್ಟು ನೀವು ಮಂಚಾಲಮ್ಮ ದೇವಿಗೆ ದರ್ಶನ ಮಾಡಿಕೊಂಡು ಆಮೇಲೆ ರಾಯರನ್ನ ನೋಡೋದು ಒಳ್ಳೆಯದು.
ಫ್ರೆಂಡ್ಸ್, ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋ ಆಗಿರಲಿಲ್ಲ. ಅದಕ್ಕೆ ನಾನು ರಾಯರದು ಆವತ್ತಿನ ದಿನದ್ದು ಅದು ಒಂದು ಫೋಟೋನ ನಾನು ಅಟ್ಯಾಚ್ ಮಾಡಿದ್ದೀನಿ. ನೋಡಿ, ಆವತ್ತಿನ ಅಲಂಕಾರದಲ್ಲಿ ರಾಯರು ಬೃಂದಾವನ ಹೀಗೆ ಕಾಣಿಸ್ತಿತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡೋದಕ್ಕಂತೂ 2 ಕಣ್ಣು ಸಾಲ್ತಿರ್ಲಿಲ್ಲ. ನಾನಂತೂ 3 ಸಲ ಹೋಗಿ ಹೋಗಿ ಕ್ಯೂನಲ್ಲಿ ನಿಂತು ನೋಡ್ಕೊಂಡು ಬಂದೆ. ತುಂಬಾ ಖುಷಿ ಆಯಿತು. ತುಂಬಾ ಚೆನ್ನಾಗಿದೆ. ಹಾಗೆ ಅಲ್ಲಿಂದ ಆಚೆ ಬಂದಮೇಲೆ ನಮಗೆ ಮಂತ್ರಾಕ್ಷತೆ ಕೊಡ್ತಾರೆ. ಆ ಮಂತ್ರಾಕ್ಷತೆನ ಒಂದು ಕಾಳನ್ನು ಕೆಳಗಡೆ ಚೆಲ್ದಂಗೆ ನಾವು ಅದನ್ನು ತಂದು ಮನೇಲಿ ಇಟ್ಕೊಳ್ಬೇಕು. ನಮಗೆ ಪೂಜೆ ಮಾಡಿದಾಗೆಲ್ಲ ನಮ್ಗೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಿದ್ದೀವಿ ಅಂದಾಗ ಆ ಮಂತ್ರಾಕ್ಷತೆನ ಇಟ್ಕೊಂಡು ಹೋದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಆ ಮಂತ್ರಾಕ್ಷತೆನ ಒಂದು ಕಾಳು ಬೀಳಿಸ್ದಂಗೆ ಮನೆಗೆ ತರಬೇಕು. ರಾಯರ ದರ್ಶನ ಆದಮೇಲೆ ನಾವು ಮ್ಯೂಸಿಯಮ್ಗೆ ಹೋಗ್ತಿದ್ವಿ. ಮ್ಯೂಸಿಯಮ್ ಅಂತೂ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಗುರು ರಾಘವೇಂದ್ರ ಸ್ವಾಮಿಗಳನ್ನ ಅವರು ಬಂದಂಥ ದಾರಿ ಇರ್ಬೋದು, ಅದನ್ನೆಲ್ಲನೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಬಟ್ ಅಲ್ಲೇನಂದರೆ ವಿಡಿಯೋ ಮಾಡೋ ಹಾಗಿಲ್ಲ. ನಮ್ಮ ಫೋನ್ನ ಅವರೇ ಇಸ್ಕೊಂಡು ಇಟ್ಕೊಳ್ತಾರೆ. ಸೊ ಅದರಿಂದಾಗಿ ನಾನು ಅಲ್ಲಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಎಲ್ಲರೂ ಫೋನು ಅವರೇ ಇಸ್ಕೊಂಡು ನಮಗೊಂದು ಟೋಕನ್ ಕೊಡ್ತಿದ್ರು. ಸೊ ಮ್ಯೂಸಿಯಮಿಂದ ಆಚೆ ಬಂದಮೇಲೆ ನೋಡಿ, ಹೊರಗಡೆ ಬಂದಾದಮೇಲೆ ಅಲ್ಲಂತೂ ತುಂಬ ಶಾಪ್ಗಳಿರುತ್ತೆ. ಇಲ್ಲೇ ರೋಡಲ್ಲಿರ್ಬೋದು, ರೋಡಲ್ಲೆಲ್ಲ ಉದ್ದಕ್ಕೂ ದೇವಸ್ಥಾನದ ಹತ್ರ ಸರಗಳಿರ್ಬೋದು, ಪ್ರತಿಯೊಂದು ಐಟಮ್ಗಳ್ನೂ ಅವರು ಇಟ್ಕೊಂಡಿದ್ರು. ಫ್ರೆಂಡ್ಸ್, ನಮಗೆ ದೇವ್ರ ದರ್ಶನ ಬೇಗನೆ ಆಯಿತು. ಸೊ ಇವಾಗ ನಾವು ನಮ್ಮ ರೂಮ್ಗೆ ನಾವು ವಾಪಸ್ ಹೋಗ್ತಿದ್ದೀವಿ. ಸಂಜು ಅಂತೂ ನಾನು ಫಸ್ಟು ಡ್ರೆಸ್ ಚೇಂಜ್ ಮಾಡಬೇಕು, ಈ ಡ್ರೆಸ್ಸಲ್ಲಿ ಇರೋದಕ್ಕೆ ಆಗಲ್ಲ ಅಂತಿದ್ರು. ಸೊ ಅದಕ್ಕೆ ಡ್ರೆಸ್ ಚೇಂಜ್ ಮಾಡೋಣ ಅಂತ ಹೇಳಿ ರೂಮ್ ಹತ್ರ ಹೋಗ್ತಿದ್ದೀವಿ. ಹಾಗೆ ಮಂತ್ರಾಲಯದಲ್ಲಿ ನೋಡಬೇಕಾದಂಥ ಪ್ಲೇಸ್ಗಳು ತುಂಬಾ ಇವೆ. ನಾನು ಆದಷ್ಟು ಎಲ್ಲನೂ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಅದನ್ನೆಲ್ಲ ನಿಮಗೆ ತೋರಿಸಿದ್ರೆ ಖಂಡಿತ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ಸೊ ನಾನು ಮಂತ್ರಾಲಯ ಪಾರ್ಟ್ 2ನಲ್ಲಿ ನಾನು ನಿಮಗೆ ಗುರು ರಾಘವೇಂದ್ರ ಸ್ವಾಮಿ ಮಲಗುತ್ತಿದ್ದಂಥ ಜಾಗ ಇರ್ಬೋದು, ಅವ್ರಿಗೋಸ್ಕರ ಅಡುಗೆ ಮಾಡೋದಕ್ಕೆ ಬಳಸ್ತಿದ್ದಂಥ ಒರಳುಕಲ್ಲು ಇರ್ಬೋದು, ಅವ್ರು ತಪಸ್ಸು ಮಾಡ್ತಿದ್ದಂಥ ಜಾಗ ಇರ್ಬೋದು, ಎಲ್ಲನೂ ನಾನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಾವು ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ನಾವು ತಿಂಡಿ ತಿನ್ನೋಣ ಅಂತ ಹೇಳಿ ಹೋಟೆಲ್ಗೆ ಬಂದಿದ್ದೀವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ಭಾಗದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.